ಹಾಯ್ ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಶಿಖರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ಬಂದಿದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು VA ಪರೀಕ್ಷೆಯನ್ನು ಅಕ್ಟೋಬರ್ 27ರಂದು ನಡೆಸಿತ್ತು. ಅದರ ಫಲಿತಾಂಶವನ್ನು ಇಂದು ಮಧ್ಯಾಹ್ನ ಪ್ರಕಟಿಸಿದೆ. ಜಿಲ್ಲಾವಾರು VA ಫಲಿತಾಂಶವನ್ನು ನೋಡುವುದು ಹೇಗೆ, ಹಾಗೆಯೇ ಏನಾದರೂ ಅಬ್ಜೆಕ್ಷನ್ನ ಸಲ್ಲಿಸೋದಾದರೆ ನೀವು ಯಾವ ಒಂದು ಮೆಥಡಲ್ಲಿ ನೀವು ಅಬ್ಜೆಕ್ಷನ್ನ ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ತಡ ಮಾಡದೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ಗೂಗಲ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ವೆಬ್ಸೈಟ್ ಅಂತ ಟೈಪ್ ಮಾಡಿ, ಅಥವಾ KEA ಅಂತ ಟೈಪ್ ಮಾಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಅಂತ ನೀವು ಟೈಪ್ ಮಾಡಿದ್ರೆ ಟೈಪ್ ಮಾಡಿ ಈ ಥರ ಸರ್ಚ್ ಕೊಟ್ಟರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರ ಇದನ್ನು CET ಆನ್ಲೈನ್ ಕರ್ನಾಟಕ government.in ಅನ್ನುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ನಾನು ಈ ಮೊದಲೇ ಹೇಳ್ಕೊಟ್ಟ ಹಾಗೆ ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ಆ ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಸೇಮ್ ಒಂದು ಕಂಪ್ಯೂಟರ್ ಫೀಲೇ ಆಗುತ್ತೆ. ಅದಕ್ಕೋಸ್ಕರ ದೆನ್ ಇಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಈ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ. ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ 2024 ಅಂತ 4ನೇ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ VAO ಪ್ರಾವಿಷನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್, VAO ಕೀ ಉತ್ತರಗಳು, VA ತಾತ್ಕಾಲಿಕ ಜಿಲ್ಲೆ ಪಟ್ಟಿ, ತಾತ್ಕಾಲಿಕ ಫಲಿತಾಂಶ ಲಿಂಕ್, ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ, ಹೀಗೆ ನಿಮಗೆ VAಗೆ ಸಂಬಂಧಪಟ್ಟಂತಹ ಎಲ್ಲ ಲಿಂಕ್ಗಳು ಕೂಡ ನಿಮಗೆ ಇಲ್ಲೇ ಅವೈಲೇಬಿಲಿಟಿ ಆಗುತ್ತೆ. ಮೊದಲಿಗೆ ನೀವು ಪ್ರಾವಿಷನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ನ ಆಮೇಲೆ ನೋಡೋರಂತೆ. ಮೊದಲಿಗೆ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂದರೆ 4ನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ರಿಸಲ್ಟ್ನ ನೋಡಬೇಕು ಅನ್ನೋದಾದರೆ ನಿಮ್ಮ VA ಅಂದರೆ VAಯಿಂದ ಪ್ರಾರಂಭ ಆಗುವಂತಹ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ಕಂಪ್ಲೀಟಾಗಿ ನೀವು ಮೊದಲನೇ ಪೇಪರಲ್ಲಿ ಎಷ್ಟು ತೊಗೊಂಡಿದ್ದೀರಾ, 2ನೇ ಪೇಪರಲ್ಲಿ ಎಷ್ಟು ತೊಗೊಂಡಿದ್ದೀರಾ, ಹಾಗೆಯೇ ಮೊದಲನೇ ಪೇಪರಲ್ಲಿ ನೀವು ತೊಗೊಂಡಿರುವಂತಹ ಮಾರ್ಕ್ಸ್ ಜೊತೆಗೆ ನಿಮ್ಮ ನೆಗೆಟಿವ್ ಮಾರ್ಕಿಂಗು ಕೂಡ ಮೈನಸ್ ಆಗಿ ನಿಮ್ಮ ಮಾರ್ಕ್ಸು ನಿಮಗೆ ಶೋ ಅಪ್ ಆಗುತ್ತೆ. ಜೊತೆಗೆ OMR ಅಲ್ಲಿ ನೀವು ಟೋಟಲ್ ಆಗಿ ನೀವು ಎಷ್ಟು ರಾಂಗನ್ನು ಬರೆದಿದ್ದೀರಾ, ಎಷ್ಟು ರೈಟನ್ನು ಬರೆದಿದ್ದೀರಾ, ಜೊತೆಗೆ ನೀವು ನೆಗೆಟಿವ್ ಮಾರ್ಕ್ಸ್ಗೋಸ್ಕರ ನೀವು ಎಷ್ಟು ಮಾರ್ಕ್ಸನ್ನು ಕಳ್ಕೊಂಡಿದ್ದೀರಾ, ಪ್ರತಿಯೊಂದು ಡೀಟೇಲ್ಗಳು ಕೂಡ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೀವು ಒಂದು ಈ ಪೇಜ್ನ ಬ್ಯಾಕ್ ಸೈಡ್ ಬಂದರೆ ನೀವು ಎಗೈನ್ ನಿಮಗೆ ಪ್ರಾವಿಷನಲ್ ಸ್ಕೋರ್ ಲಿಂಕ್ ಆಯಿತು, ಕೀ ಉತ್ತರ ಆಯಿತು, ತಾತ್ಕಾಲಿಕ ಜಿಲ್ಲೆ ಪಟ್ಟಿ ಅಂದರೆ ನಿಮಗೆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಕ್ಸಾಮನ್ನು ಬರೆದಿರುವಂಥದ್ದು ನೋಡಿ ಸ್ನೇಹಿತರೆ. ಇಲ್ಲಿ ನಿಮಗೆ VA ಅಂದರೆ KEA ಅವರು ನಮಗೆ ಒಂದು ಆಪ್ಷನ್ನ ಕೊಟ್ಟಿದ್ದರು. ಫಾರ್ ಎಕ್ಸಾಂಪಲು ಈಗ ನಮ್ಮದು ಮಂಡ್ಯ ಡಿಸ್ಟಿಕ್ಕು, ಆದರೆ ನಾನು ತೊಗೊಳ್ಬೇಕಾಗಿರೋದು ಈಗ ನಾನು ಮಂಗಳೂರು ಅಥವಾ ಬೆಂಗಳೂರು, ನನಗೆ ಎಲ್ಲಿ ಇಷ್ಟ ಆಗುತ್ತೆ ಆ ಒಂದು ಅಂದರೆ ಜಾಬಿಗೆ ಬೇಕಾದಂತಹ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೋದಿತ್ತು. ಜೊತೆಗೆ ಎಕ್ಸಾಮನ್ನು ನನಗೆ ಈ ಕರ್ನಾಟಕದ ಯಾವ ಜಿಲ್ಲೆಗಾದರೂ ಅಪ್ಲೈ ಮಾಡ್ಕೋಬೋದಿತ್ತು. ನೀವು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದೀರೋ ಅದನ್ನು ಕೌಂಟ್ ತೊಗೋಬೇಡಿ, ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ದೀರೋ. ಅಂದರೆ ಫಾರ್ ಎಕ್ಸಾಂಪಲ್ಲು ನೀವು ಬೆಂಗಳೂರು ರೂರಲ್ಗೆ ಅಪ್ಲೈ ಮಾಡಿರ್ತೀರ, ಆದರೆ ಮಂಡ್ಯ ಡಿಸ್ಟಿಕ್ಕಲ್ಲಿ ನೀವು ಎಕ್ಸಾಮ್ನ ಬರೆದಿರ್ತೀರಾ ಅಂತ ಅಂದ್ಕೊಳ್ಳಿ. ಹಾಗಿದ್ರೆ ನೀವು ಯಾವ ಒಂದು PDF ಅಲ್ಲಿ ನಿಮ್ಮ ಒಂದು ಸ್ಕೋರನ್ನು ನೋಡ್ಕೊಳ್ಬೇಕು ಅಂತ ಅನ್ನೋದಾದರೆ ಬೆಂಗಳೂರು ರೂರಲ್ ಒಂದು ಪೇಜನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಟೋಟಲ್ ಆಗಿ ಬೆಂಗಳೂರು ರೂರಲಲ್ಲಿ ಎಷ್ಟು ಜನ ಬರೆದಿದ್ರು ಮತ್ತು ಅವರ ಒಂದು ಮಾರ್ಕ್ಸ್ ಎಷ್ಟು, ಪ್ರತಿಯೊಬ್ಬರ ಲಿಸ್ಟು ಕೂಡ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಹೋಗುತ್ತೆ. ಎಲ್ಲ ಡಿಸ್ಟಿಕ್ಕನ್ನು ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮಂಡ್ಯ ಡಿಸ್ಟಿಕ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಒಂದು 4 to 5 ಸೆಕೆಂಡಲ್ಲಿ ನಿಮಗೆ ಇಡೀ ಒಂದು ಫೈಲ್ ಓಪನ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ. ಟೋಟಲ್ ಆಗಿ ಅಂದರೆ ಇಲ್ಲಿ ಒಂದು ಮಂಡ್ಯ ಡಿಸ್ಟಿಕ್ಕಲ್ಲಿ ನಿಮಗೆ ಟೋಟಲಾಗಿ 885 ಪೇಜ್ ಇದೆ. ಅಂದರೆ 23,874 ಜನ ಇಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ. ಅಷ್ಟು ಜನದ್ದು ಕೂಡ ನಿಮಗೆ ಇಲ್ಲಿ ರಿಸಲ್ಟು ಅವೈಲೇಬಲ್ ಆಗುತ್ತೆ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಅಂದರೆ ಇಲ್ಲಿ ನಿಮಗೆ ತೋರಿಸಿರುವಂತಹ ಮಾರ್ಕ್ಸ್ ಯಾವುದಾಗಿರುತ್ತೆ ಅಂದರೆ ನೆಗೆಟಿವನ್ನು ಕಳೆದು, ಅಂದರೆ ನೀವು ತೊಗೊಂಡಿರುವಂತಹ ಮಾರ್ಕ್ಸು ಅಂದರೆ ನೀವು ಎಷ್ಟು ರೈಟ್ ಆನ್ಸರ್ನ ಬರೆದಿದ್ದೀರಾ ಅದು ನಿಮ್ಮ ಇಂಡಿವಿಜುವಲ್ ಒಂದು ರಿಸಲ್ಟ್ ಶೀಟಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಪೇಪರ್ 1ನಲ್ಲಿ ನಿಮ್ಮ ನೆಗೆಟಿವ್ ಮಾರ್ಕನ್ನು ತೆಗೆದು ನಿಮ್ಮ ಸ್ಕೋರ್ ಎಷ್ಟು, ಪೇಪರ್ 2ನಲ್ಲಿ ನಿಮ್ಮ ನೆಗೆಟಿವ್ ಒಂದು ಮಾರ್ಕ್ಸನ್ನು ತೆಗೆದು ನಿಮ್ಮ ರಿಯಲ್ ರಿಸಲ್ಟ್ ಏನು, ಇದಿಷ್ಟು ಕೂಡ ಇಲ್ಲಿ ವಿಸಿಬಲ್ ಆಗ್ತಾ ಹೋಗುತ್ತೆ ನೋಡಿ. ಟೋಟಲಲ್ಲಿ ನಮಗೆ 885 ಪೇಜು ಇಲ್ಲಿದ್ದರೆ
ಟೋಟಲ್ ಮಂಡ್ಯ ಡಿಸ್ಟಿಕಲ್ಲಿ ಬರೆದಂಥ ಒಂದು ಪರೀಕ್ಷಾ ಅಂದರೆ ಅಪ್ಲೈ ಮಾಡಿದಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಸ್ಪರ್ಧಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 23,874 ಜನ. ಇಷ್ಟು ಜನದ ರಿಸಲ್ಟು ಕೂಡ ನಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಹೋಗ್ತಿದೆ. ಇದಾದಮೇಲೆ ನಿಮಗೆ ಇಲ್ಲಿ ಆಕ್ಷೇಪಣೆಯನ್ನು ಅಂದರೆ ಪ್ರಾವಿಷನಲ್ ಸ್ಕೋರ್ ಬಗ್ಗೆ ನೀವೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಸೋದಾದರೆ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಅಬ್ಜೆಕ್ಷನ್ನ ಸಲ್ಲಿಸ್ಬೋದು. ನೋಡಿ ಏನಾಗಿತ್ತು ಅಂದರೆ ಅಪ್ಲಿಕೇಶನ್ ನಂಬರ್ನ ಕೊಟ್ಟು ರಿಜಿಸ್ಟರ್ ನಂಬರ್ನ ಕೊಟ್ಟು ಪೇಪರ್ 1 ಏನಾಗಿತ್ತು, ನಿಮ್ಮ ವರ್ಷನ್ ಏನಾಗಿತ್ತು, ಅಂದರೆ ಟೋಟಲಾಗಿ ನಿಮಗೆ ಏನು ಸಮಸ್ಯೆ ಆಗಿದೆ. ಈಗ ನನ್ನ ಸ್ನೇಹಿತರದೇ ಏನಾಗಿದೆ ಅಂದರೆ ಎಕ್ಸಾಮನ್ನು ಬರೆದಿದ್ದಾರೆ, ಒಳ್ಳೆ ಸ್ಕೋರ್ ಕೂಡ ಬಂದಿದೆ. ಅವ್ರದ್ದು ಏನಾಗಿದೆ ಅಂತಂದರೆ ಇದರಲ್ಲಿ ನಿಮಗೆ ಕೊಟ್ಟಿರುವಂತಹ ರಿಸಲ್ಟಲ್ಲಿ ಆಬ್ಸೆಂಟ್ ಅಂತ ತೋರಿಸ್ತಾ ಇದೆ. ನೀವಿಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ರಿಸಲ್ಟ್ಗೆ ಸಂಬಂಧಪಟ್ಟಿದ್ದನ್ನು ನೀವಿಲ್ಲಿ ಅಬ್ಜೆಕ್ಷನ್ ಲಿಂಕನ್ನ ಕೊಟ್ಟಿದ್ದಾರೆ. ಈ ಅಬ್ಜೆಕ್ಷನ್ ಲಿಂಕ್ನ ನೀವು ಕ್ಲಿಕ್ ಮಾಡಿ ಅದರಲ್ಲಿ ನೀವು ನಿಮಗೆ ಅಂದರೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಧನ್ಯವಾದಗಳು.